ಇನ್ನು ಈ ಕಬಿನಿ ಹಾಲಾಹಲ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಏನು ಅಂದರೆ STP ಪ್ಲಾಂಟ್ ನಿರ್ಮಿಸೋದಕ್ಕೆ ಇವಾಗ ಓಕೆ ಅಂತೇಳಿ ಹೇಳಿದ್ದಾರೆ. 3.85 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಅದರಲ್ಲಿ STP ಪ್ಲಾಂಟನ್ನು ನಿರ್ಮಾಣ ಮಾಡೋದು ಅಂಥೇಳಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಕೂಡ ಆರಂಭಿಸಲಾಗತ್ತೆ ಅಂಥೇಳಿ ಪುರಸಭೆ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಅವರು ಹೇಳಿರುವಂಥದ್ದು. ಸಣ್ಣ ಪ್ಲಾಂಟ್ಗಳನ್ನು ಕೂಡ ನಾವು ಸರಿಪಡಿಸ್ತೇವೆ. ಈಗ ಆಲ್ರೆಡಿ ಸಣ್ಣ ಪ್ಲಾಂಟ್ಗಳಿದ್ದಾವೆ, ಅವು ಕೆಟ್ಟು ಕೂತ್ಕೊಂಡಿದ್ದಾವೆ, ಅವು ಕೂಡ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಸರಿಪಡಿಸ್ತೀವಿ. ಅದರ ಜೊತೆಗೆ ದೊಡ್ಡದೊಂದು STP ಪ್ಲಾಂಟನ್ನು ಹಾಕ್ತೀವಿ. 3.85 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಕಾಮಗಾರಿ ಶುರುವಾಗುತ್ತೆ. ಕೊಳಚೆ ನೀರು ಸೇರೋದನ್ನು ತಡೆಗಟ್ಟಲಾಗತ್ತೆ. 5 ಕಡೆ ಈಗಾಗಲೇ ನೀರಿನ ಮಾದರಿಯನ್ನು ಸಂಗ್ರಹ ಮಾಡಿದ್ದೇವೆ. ಕೊಳಚೆ ನೀರು ತಡೆಗಟ್ಟೋದಕ್ಕೆ ಅಗತ್ಯ ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ತೇವೆ ಅಂತೇಳಿ ಸುರೇಶ್ ಅವರು ಹೇಳಿದ್ದಾರೆ. ವಿಚಾರ ಏನು ಪ್ರಕಟ ಆಗಿದ್ದು ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೆ ನಮ್ಮ ತಹಶೀಲ್ದಾರ್ ಸಾಹೇಬರು ಹಾಗೆ ಯುವ ಸರ್ ಸರ್ಕ AWS ಸರ್ ಎಲ್ಲ ಬಂದಿದ್ದೀವಿ ಸರ್. ಇದನ್ನ ನಮ್ಮ HP ಕೋಟೆ ಪಟ್ಟಣದಲ್ಲಿ ಒಂದು 5 ಕಡೆ ಏನು ಬಳಸಿದ ನೀರು ಅದು ನದಿ ತಾರಕ ಒಳಗೆ ಚೈನ್ ಆಗ್ತಾ ಇದೆ. ಅದನ್ನ ಪಾಯಿಂಟ್ ಔಟ್ ಮಾಡಿ ಮೇಡಮ್ ಅವರು ಅದನ್ನ ನೀರಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ರಿಪೋರ್ಟ್ ಬಂದ ನಂತರದಲ್ಲಿ ಅದನ್ನ ಏನು ತಡೆಗಟ್ಟಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ ಸರ್. ಜೊತೆಲಿ ಈಗ ಏನು ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದನ್ನ STP ಮಾಡೋದಕ್ಕೆ 3,85,00,000 ರೂಪಾಯಿ ಅಮೌಂಟ್ ರಿಲೀಸ್ ಆಗಿದೆ. ಏನೋ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ. ಜೊತೆಲಿ ಈಗಾಗಲೇ ನಾವು ಏನು ನದಿ ಮೂಲಗಳಿಗೆ ನೀರು ಜಾಯ್ನ್ ಆಗ್ತಾ ಇತ್ತು, ಅಲ್ಲಿ ಮಿನಿ STP ಆಲ್ರೆಡಿ ಇದೆ. ಅದನ್ನು ಕೂಡ ಸ್ವಲ್ಪ ವ್ಯವಸ್ಥಿತವಾಗಿ ಅದನ್ನ ನೀಟಾಗಿ ಕ್ಲೀನ್ ಆಗೋ ತರ ನಾವು ನೋಡ್ಕೋತೀವಿ. ಈಗ STP ನಿರ್ಮಾಣ ಆದಲ್ಲಿ ಸಾಧ್ಯವಾದಷ್ಟು ಕಲುಷಿತ ನೀರು ನದಿ ಮೂಲಗಳಿಗೆ ಹೋಗದ ರೀತಿಯಲ್ಲಿ ತಡೆಗಟ್ಟೋಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ನ್ಯೂಸ್ ಫಸ್ಟ್ ವರದಿಯ ಬಳಿಕ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿದೆ, ಇದು ನಮಗೆ ಹೆಮ್ಮೆಯ ವಿಷಯನೇ. ಆದರೆ ಬೇಸರದ ಸಂಗತಿ ಅಂದರೆ ನಾವು ಈ ಥರದ ವರದಿ ಮಾಡೋದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಅಧಿಕಾರಿಗಳು ನಮ್ಮ ವರದಿಯನ್ನು ನೋಡಿ ಬಂದು ಇಲ್ಲಿ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನೋದು. ಖಂಡಿತವಾಗ್ಲೂ ನವೀನ್, ಬೆಂಗಳೂರು ಸೇರಿದಂತೆ ರಾಜ್ಯ ರಾಜಧಾನಿ ಹಾಗೂ ಮೈಸೂರು, ರಾಮನಗರ, ಚಾಮರಾಜನಗರ ಸೇರಿದಂತೆ ಬರೋಬ್ಬರಿ 1.5 ಕೋಟಿ ಜನರು ಕುಡಿತಿರುವಂತಹ ನೀರು ಬರೀ ನೀರಲ್ಲ ವಿಷ ಅಂತ ಹೇಳಿ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನ ಬಿತ್ತರ ಮಾಡಿತ್ತು. ಕಬಿನಿ ಹಾಲ ಕುರಿತಂತೆ ವಿಶೇಷ ವರದಿಗಳನ್ನ ಕೂಡ ಪ್ರಕಟ ಮಾಡಿತ್ತು. ಇನ್ನುಳಿದಂತೆ ನ್ಯೂಸ್ ಫಸ್ಟ್ 5 ಕಡೆಗಳಲ್ಲಿ ಸೇವ್ ಕಬಿನಿ ಟೀಮ್ ಜೊತೆಗೂಡಿ ನೀರಿನ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಅಂದ್ರೆ ಖಾಸಗಿ ಲ್ಯಾಬ್ ನಲ್ಲಿ ಟೆಸ್ಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಆ ನೀರನ್ನ ಕುಡಿದ್ರೆ ನಿಜಕ್ಕೂ ಹಲವು ಕಾಯಿಲೆಗಳು ಬರ್ತವೆ ಅಂತ ಹೇಳಿ ವರದಿಯಿಂದ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿತ್ತು. ಇದೆಲ್ಲದನ್ನು ಕುರಿತಂತೆ ವಿಸ್ತೃತವಾದ ವರದಿ ಬಳಿಕ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿತ್ತು. ಒಂದು ಟೀಮ್ ಅನ್ನ ನೇಮಕ ಮಾಡಿ ಆ ಟೀಮ್ 15 ದಿನಗಳ ಒಳಗಾಗಿ ಎಲ್ಲ ಸಂಪೂರ್ಣ ವರದಿಯನ್ನ ನೀಡಬೇಕು ಅಂತ ಹೇಳಿ ಆದೇಶವನ್ನು ಕೂಡ ಹೊರಹಾಕಿತ್ತು. ಇದ್ರ ನಡುವೆ ಕಬಿನಿಯ ಹಿನ್ನೀರಿಗೆ ತ್ಯಾಜ್ಯವನ್ನ ಸುರಿತಿದ್ದವರ ವಿರುದ್ಧ ದೂರನ್ನು ಕೂಡ ಅಂದ್ರೆ FIR ಕೂಡ ದಾಖಲಾಗಿತ್ತು. ಈ ನಡುವೆ ಸೇವ್ ಕಬಿನಿ ಟೀಮ್ ಹಲವರ ವಿರುದ್ಧ ದೂರು ದಾಖಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿತ್ತು. ಇದೆಲ್ಲದರ ನಡುವೆ ಈಗ ಮತ್ತೊಂದು ಬೆಳವಣಿಗೆ ಆಗಿದೆ. ST ಕೋಟೆಯ 5 ಸ್ಥಳಗಳಲ್ಲಿ ಸರ್ಕಾರವೇ ನೇಮಿಸಿರುವಂತಹ ಸರ್ಕಾರದ ಅಧಿಕೃತ ಸಂಸ್ಥೆಗಳಿಂದ ಪರಿಸರ ಅಧಿಕಾರಿಗಳು ಸೇರಿದಂತೆ ತಹಶೀಲ್ದಾರ್, ತಾಲೂಕ್ ಪಂಚಾಯಿತಿಯ ಅಧಿಕಾರಿಗಳು, ಇಒಗಳು ಹಾಗೂ ಪುರಸಭೆ ಅಧಿಕಾರಿಗಳೆಲ್ಲರೂ ಕೂಡ ಒಗ್ಗೂಡಿ 5 ಸ್ಥಳಗಳಲ್ಲಿ ನೀರಿನ ಮಾದರಿಯನ್ನ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ನೀರನ್ನ ಅಧಿಕೃತವಾಗಿ ಲ್ಯಾಬ್ಗೆ ಕಳಿಸ್ತಿದ್ದಾರೆ. ಇದ್ರ ನಡುವೆ ಅಧಿಕಾರಿಗಳೇ ತಪ್ಪನ್ನು ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲೂ ಕೂಡ STP ಪ್ಲಾಂಟ್ಗಳಿಲ್ಲ, ನೇರವಾಗಿ ಮಲ ತ್ಯಾಜ್ಯ ನೀರನ್ನ ನದಿಗೆ ಹರಿಸಲಾಗ್ತಿದೆ. ಇದು ನಿಜಕ್ಕೂ PDOಗಳು ಮಾಡ್ತಿರುವಂತಹ ಅಕ್ಷಮ್ಯ ಅಪರಾಧ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ಅವರೇ ಎಲ್ಲಾ ತಪ್ಪುಗಳನ್ನು ಒಪ್ಕೊಳ್ತಿದ್ದಾರೆ. ನೀರನ್ನ ಅಂದ್ರೆ ಕಲುಷಿತ ಮಾಡ್ತಿದ್ದೀವಿ, ಕಬಿನಿಗೆ ಆ ಕೊಳಚೆ ನೀರನ್ನ ಬಿಡ್ತಿದೀವಿ ಅಂತಾನೆ ಕೂಡ ಅವರು ಒಪ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ನಡುವೆ ಪುರಸಭೆಯ ಅಧಿಕಾರಿಯಾಗಿರುವಂತಹ ಸುರೇಶ್ ಅವರು 3,85,00,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. STP ಪ್ಲಾಂಟ್ಗಳನ್ನ ಅಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾತನ್ನ ಸದ್ಯಕ್ಕೆ ಈಗ ಹೇಳ್ತಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಗೆಲುವು ಅಥವಾ ಅದರ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಯಾಕಂದ್ರೆ ಒಂದು ವರದಿ ನೀರನ್ನ ಶುದ್ಧೀಕರಣ ಮಾಡುವ ನಿಟ್ಟಿನಲ್ಲಿ ಒಂದು ದಾಪುಗಾಲನ್ನ ಹಾಕ್ಲಿಕ್ಕೆ ಒಂದು ಮುನ್ನುಡಿಯನ್ನ ಬರೆದಿದೆ ಅಂತಾನೆ ನಿಜಕ್ಕೂ ಅದು ಹೆಮ್ಮೆಯ ವಿಚಾರವೇ. ಹಾಗಾಗಿ ಮೊದಲ ಹಂತದಲ್ಲಿ 3,85,00,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ STP ಪ್ಲಾಂಟ್ಗಳನ್ನ ರಿಪೇರಿ ಮಾಡಿ ಅಲ್ಲಿ ಶುದ್ಧ ಕುಡಿಯುವ ನೀರನ್ನ ನಾವು ತರಿಸ್ತೀವಿ ಅಥವಾ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಈ ನಡುವೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳಿಗೆ ರೈತರು ಹಿಗ್ಗಾಮುಗ್ಗ ಜಾಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಕಬಿನಿ ನೀರು ಕಲುಷಿತ ಆಗ್ತಿದೆ, ಮೂಲದಲ್ಲೇ ನೀರನ್ನ ಅದನ್ನ ಹಾಳು ಮಾಡ್ತಿದ್ರಿ, ನಮ್ಮ ಜನಜಾನುವಾರುಗಳಿಗೆ ನಾವು ಕುಡಿತಿರುವಂತಹ ನೀರನ್ನು ಕೂಡ ವಿಷವನ್ನ ಮಾಡ್ತಿದ್ರಿ ಅಂತ ಹೇಳಿ ಆಕ್ರೋಶ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದು. ಆ ಸಂದರ್ಭದಲ್ಲಿ
ಅವರನ್ನ ಸಮಾಧಾನ ಪಡಿಸಿ ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಮುಕ್ತಿಯನ್ನ ಆಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ. ಈ ನಡುವೆ ತಹಶೀಲ್ದಾರ್ ಮತ್ತೆ ಪರಿಸರ ಅಧಿಕಾರಿಗಳು ಎಲ್ಲರೂ ಕೂಡ ದಿಟ್ಟ ಕ್ರಮಕ್ಕೆ ನಾವು ಮುಂದಾಗ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಅಕ್ರಮ ಎಸಗಿದವರು ಅಂದ್ರೆ ನದಿಯ ನೀರನ್ನ ಮಲಿನಗೊಳಿಸುವವರ ವಿರುದ್ಧ ನಾವು ಕಾನೂನು ಕ್ರಮವನ್ನು ಕೂಡ ಕೈಗೊಳ್ತೀವಿ ಅನ್ನೋ ಭರವಸೆಯನ್ನ ನೀಡ್ತಿದ್ದಾರೆ. ನಿಜಕ್ಕೂ ಇದೆಲ್ಲ ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ನ್ಯೂಸ್ ಫಸ್ಟ್ ಮಾಡಿದಂತಹ ಎಲ್ಲಾ ವರದಿಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಗಮನಿಸಿ ಸದ್ಯ ಈಗ ಅಗತ್ಯ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ನವೀನ್, ಥ್ಯಾಂಕ್ ಯು ರವಿ.